ಬಂಕ್ ಮಾಡಿದ್ರು. ಇವತ್ತು ಕುತ್ಕೊಂಡು ಹೇಳ್ತಾರೆ ಅದು ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಯಾಕೆ ಉಳ್ಬೇಕೇ, ಅದನ್ನ ಗ್ರಾಮ ಪಂಚಾಯತಿ ಕೇಳ್ರಲ್ಲ. ಹೋಗಿ ಧರ್ಮಸ್ಥಳ ಗ್ರಾಮ ಪಂಚಾಯತಿ ಕೇಳ್ರ. ಅದಕ್ಕೂ ವೀರೇಂದ್ರ ಹೆಗಡೆ ಅವ್ರಿಗೆ ಏನರ ಸಂಬಂಧ? ವೀರೇಂದ್ರ ಹೆಗಡೆ ಅವರ ಯಾವ್ದಾದ್ರು ಧರ್ಮಸ್ಥಳ ಕ್ಷೇತ್ರಕ್ಕೆ ಸೇರಿದ ಜಾಗದಲ್ಲಿ ಯಾವ್ದಾದ್ರು ಹೆಣ ಹೂತಿದ್ರೆ ಅವಾಗ ಬಂದು ವೀರೇಂದ್ರ ಹೆಗಡೆ ಅವ್ರನ್ನ ಕೇಳ್ರಲ್ಲ. ಪಂಚಾಯತಿ ಅವ್ರು ಹೋಗ್ಬಿಟ್ಟು ಕಾಡಲ್ಲಿ ಹೂತ್ರೆ ನೀವು ಅದಕ್ಕೆ ವೀರೇಂದ್ರ ಥರ್ಡ್ ಕ್ಲಾಸ್ಗಳು ತಗೊಂಡ್ ಮಾಡಕ್ಕೆ ಕೆಲಸ ಇಲ್ಲ, ಹೇಳಕ್ ವಿಷಯ ಇಲ್ಲ. ಬರೀ ಡೈವರ್ಟ್ ಮಾಡು, ಬರೀ ಇಲ್ಲ ಸಲ್ಲದನ್ನು ಹೇಳು, ಜನರನ್ನ ನಪ್ಸು. ಎಲ್ಲಿ ತನಕ? FIR ಈ ವಿಷಯಕ್ಕಲ್ಲ, SIT ತನಿಖೆ ಆದ್ಮೇಲೆ ನಿಮ್ಗಿದೆ, ಒಬ್ಬೊಬ್ಬರಿಗೆ ನಿಮ್ಗಿದೆ. ನಾನು ಹೇಳ್ತೀನಿ, SIT ಅವರೇ ನಿಮ್ಮನ್ನ ಎತ್ತಾಕೊಂಡು ಹೋಗಿ ಒಬ್ಬೊಬ್ರನ್ನ ಕೂರಿಸ್ಕೊಂಡು ಎಷ್ಟು ದಿನ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಿದಿರಲ್ಲ, ನಿಮ್ಗೆ ಒಬ್ಬೊಬ್ಬರಿಗೂ SIT ಅವ್ರು ಏನ್ ಮಾಡ್ಬೇಕಾದ್ರೆ ಮಾಡ್ತಾರೆ. 13 ಪಾಯಿಂಟು ಫೋಟೋಗ್ರಾಫಿಕ್ ಮೆಮೊರಿ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾನೆ ಭೀಮಾ. ಇಲ್ಲಿದೆ, ಇಲ್ಲಿ 2 ಅಣ, ಅಲ್ಲಿ 3 ಅಣ, ಅಲ್ಲಿ 5 ಅಣ. ಏನ್ ಲೆಕ್ಕದ ಮೇಲೆ ಲೆಕ್ಕ. ಎಲ್ಲೋಯ್ತ್ರೋ? ಇವಾಗ ಶವ ಸಿಕ್ತಿಲ್ಲ ಅಂತ ಗೊತ್ತಾದ ಕೂಡಲೇ ಅವನೊಬ್ಬ ಬರ್ತಾನೆ ಜಯಂತು, ಮತ್ತೊಬ್ಬ ಬರ್ತಾನೆ ಇನ್ನೊಬ್ಬ, ಬರ್ರಿ ಎಲ್ರು. ಭೀಮಾನೇ ಬಂದು ಹೋಗಾಯ್ತು. ನೀವೆಲ್ಲ ಯಾವ ಲೆಕ್ಕ? 2003ರಲ್ಲಿ ನೋಡದ್ನಂತೆ ಜಯಂತು, 2025 ತನಕ ಕಾಡ್ನಂತೆ. ಒಂದು ಹೆಣ್ಣು ಮಗುವಿಗೆ 2003ರಲ್ಲಿ ನ್ಯಾಯ ಕೊಡಿಸಲಾಗದ ಹೇತ್ಲಾಂಡಿ ಅವನೇನ್ ನ್ಯಾಯ ಕೊಡಿಸ್ತಾನೆ ಇವಾಗ? ಅವನೇನೋ ನ್ಯಾಯ ಕೊಡ್ಸೋದು ಇವಾಗ? ಅವ್ರ ಮನೆ ಹೆಣ್ಮಕ್ಳಾಗಿದ್ರೆ ಈ ನನ್ನ ಮಗ 23 ವರ್ಷ ಕಾಯ್ತಾ ಇದ್ನ?